ವೆಲ್ಕಮ್ ಟು ಯೂಟ್ಯೂಬ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡೋದಂತೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಬರ್ರಿ. ನನ್ನ ಮಗುಗೆ ತುಂಬ ಇಷ್ಟ. ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಶಾವಿಗೆ ಇದನ್ನೆಲ್ಲ ತಗೊಂಡು ಹೆಚ್ಚಿಟ್ಕೊಂಡು ರೆಡಿ ಮಾಡಿದ್ದೇನೆ ಮುಂಚೆನೇ. ಇದು ಶಾವಿಗೆ ಪಾಯಸನೂ ಮಾಡೋದು, ಟೇಸ್ಟೇ ಚೆನ್ನಾಗಿರುತ್ತೆ. ನನ್ನ ಮಗ ಶಾವಿಗೆ ಉಪ್ಪಿಟ್ಟು ಇಷ್ಟ, ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾನೆ. ಫಸ್ಟಿಗೆ ಒಂದು ಬಾಣಲಿಗೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ, ಹಾಗೆ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಹಸಿ ಇರುತ್ತಲ್ಲ, ಹಾಗಾಗಿ ನನ್ನ ಮಗುಗೆ ಖಾರ ಅನ್ನಬೇಕು, ಅದಕ್ಕೋಸ್ಕರ ಡ್ರೈ ಆಗಲಿ ಅಂತಂದು ಫಸ್ಟಿಗೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಎಣ್ಣೆ ಎಲ್ಲ ಹಾಕಿದಾದ್ಮೇಲೆ ಹಾಗೆ ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಶೇಂಗಾ ಬೀಜನೂ ಹಾಕೊಬೋದು, ಗೋಡಂಬಿನೂ ಹಾಕೊಬೋದು. ನಾನು ಅವೆರಡು ಯೂಸ್ ಮಾಡಿಲ್ಲ, ಇಷ್ಟು ಮಾತ್ರ ಹಾಕಿನಿ ಸಾಕು ಅಂತ. ಶೇಂಗಾ ಬೀಜ ಹಾಕಿಲ್ಲ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡಬೇಕು. ಕರಿಬೇವು ಸೊಪ್ಪು ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನಾನೊಂದು ಸ್ವಲ್ಪ ವೀಡಿಯೋನ ಸ್ಲೋಗೆ ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ವಿಡಿಯೋ ಅರ್ಥ ಆಗಲಿ ಒಬ್ಬೊಬ್ಬರಿಗೆ ಅಂತ. ಅಡುಗೆ ಮಾಡೋದು ಹೊಸ್ದಾಗಿ ಕಲಿಯೋರಿಗೆ, ಬ್ಯಾಚುಲರಿಗೆ ಐಡಿಯಾ ಆಗಲಿ ಅಂತ ನಾನು ಮಾಡ್ತಾಯಿರೋ ಉಪ್ಪಿಟ್ಟು 2-3 ಉಣ್ಬೋದು. ದೊಡ್ಡವರಾದರೆ 2 ಉಣ್ಬೋದು, ಸಣ್ಣವರಾದರೆ 2-3 ಉಣ್ಣುವಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಶಾವಿಗೆ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಯಾಕೆ ಅಂದರೆ ಇದು ಪಾಯಸ ಮಾಡೋ ಶಾವಿಗೆ, ಅಂಗಡಿ ಶಾವಿಗೆ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೋಡಿರಿ ಒಗ್ಗರಣೆ ಸಿಡಿತುತ್ತೆ, ಅದೇ ಚೆನ್ನಾಗಿ ಕಾದ್ಬಿಟ್ಟಿರುತ್ತಲ್ಲ ಎಣ್ಣೆ, ಅದಕ್ಕೆ. ಹಾಗೆ ಈ ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಆ ಈರುಳ್ಳಿ ಹಾಕಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿನಿ. ಹಿಂಗೆ ಹೆಚ್ಕೊಂಡ್ರೆ ಟೇಸ್ಟಾಗಿ ಇರ್ತದೆ, ಚೆನ್ನಾಗಿರುತ್ತೆ ಈರುಳ್ಳಿ, ಅದಕ್ಕೋಸ್ಕರ ಇದೇ ಥರನೇ ಹೆಚ್ಕೊಂಡಿನಿ. ಈಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಶಾವಿಗೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕು, ಯಾಕೆ ಅಂದರೆ ಶಾವಿಗೆ ಸಪ್ಪೆ ಇರ್ತಾವಲ್ಲ, ಹಾಗಾಗಿ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇಡ್ತೀವಲ್ಲ ಅಲ್ಲಿಗೆ ರುಚಿ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿರಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಯಿತು. ಅಲ್ಲೇ ತನಕ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಣ್ಣೆಲ್ಲ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಹಣ್ಣೆಲ್ಲ ಮೆತ್ತ ಬೇಯಬೇಕು, ಅಲ್ಲೇ ತನಕ ಫ್ರೈ ಮಾಡಬೇಕು. ಹಾಗೆ ಬಿಸಿನೀರು ಕಾಯ್ಸಾರ ಒಯ್ಕೊಬೋದು, ಇಲ್ಲಾಂದರೆ ತಣ್ಣೀರು ಒಯ್ದು ಒಂದು ಲೋಟ ಒಂದು ಸ್ವಲ್ಪ ಕಾಯಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ನೋಡಿರಿ ಈಗ ನಾನು ನಿಂಬೆಹಣ್ಣು ಹೆಚ್ಕೊತಾ ಇದ್ದೀನಿ. ಈಗ ಹಾಕೋಕ್ಕೆ ಇದಕ್ಕೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರೆ, ಶಾವಿಗೆ ಉಪ್ಪಿಟ್ಟು ಉದುರಾಗಿರ್ತದೆ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಣ್ಣೆಲ್ಲ ಬೆಂದಾಯಿತು, ಇನ್ನೂ ಸ್ವಲ್ಪ ಬೇಯಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಮೇಲೆ ನೀರು ಹಾಕಬೇಕು, ನೀರು ಹಾಕಿ ಮಳ್ಳಕ್ಕೆ ಬಿಟ್ಟರೆ ಸ್ವಲ್ಪ ಹೊತ್ತು ಮಳ್ಳಿದ್ಮೇಲೆ ಶಾವಿಗೆ ಹಾಕಿರುತ್ತೆ. ನಾನು ಒಂದು ಸಣ್ಣ ಚೊಂಬಲ್ಲಿ ಒಂದು ಚೊಂಬು ಹಾಕಿ ಮತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ. ನನ್ನ ಮಗ ಬಾಕ್ಸಿಗೆ ಕೊಟ್ಟು ಕಳಿಸೋದು, ಹಾಗಾಗಿ ಸ್ವಲ್ಪ ಮೆತ್ತ ಮಾಡ್ತಾಯಿದ್ದೀನಿ. ನೋಡಿರಿ ಈಗೆಲ್ಲ ಕರೆಕ್ಟಾಯಿತು, ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ಶಾವಿಗೆಗೆ. ಇದನ್ನು ಸ್ವಲ್ಪ ಹೊತ್ತು ಮಳ್ಳಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಶಾವಿಗೆ ಉಪ್ಪಿಟ್ಟು ಟೇಸ್ಟಾಗಿರ್ತದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಈಗ ತುಪ್ಪ ಹಾಕ್ತಾಯಿದ್ದೀನಿ. ಇದೆಲ್ಲ ಕರಗಿ ಇದೆಲ್ಲ ಮಳ್ಳೋವರೆಗೂ ಬಿಡಬೇಕು. ನೋಡಿರಿ ಈಗೆಲ್ಲ ಮಳ್ಳೀತೆ. ಈಗ ಮಳ್ಳಾದ್ಮೇಲೆ ಶಾವಿಗೆ ತಗೊಂಡಿದ್ನಲ್ಲ, ಶಾವಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಶಾವಿಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಶಾವಿಗೆ ನೋಡಿ ಸ್ವಲ್ಪನೇ ಉದುರಿಸ್ಕೊಳ್ರಿ, ಒಂದೇ ಸಲ ಸುರಿದ್ರೆ ಗಂಟು ಬಿಡ್ತದೆ, ಅದಕ್ಕೋಸ್ಕರ ಸ್ವಲ್ಪ ಉದುರಿಸ್ಕೊಳ್ರಿ. ಶಾವಿಗೆ ಎಲ್ಲ ಹಾಕಿದಾದ್ಮೇಲೆ ಹಾಗೆ ಮೇಲೆ ಕಾಯಿ ಉದುರಿಸ್ತಾನೆ, ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಿಲ್ಲ. ಕಾಯೆಲ್ಲ ಹಾಕಿದಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಶಾವಿಗೆ ಚೆನ್ನಾಗಿ ಬೇಯೋವರೆಗೂ ಮಿಕ್ಸ್ ಮಾಡಬೇಕು. ಅಲ್ಲೇ ತನಕ ಚೆನ್ನಾಗಿ ಬೆಂದಷ್ಟು ಉಪ್ಪಿಟ್ಟು ಟೇಸ್ಟಾಗಿರ್ತದೆ. ನೀರಂಶ ಎಲ್ಲ ಹೋಗೋವರೆಗೂ ಶಾವಿಗೆನ ಬೇಯಿಸ್ತಾಯಿದ್ದೀನಿ, ಹಂಗಾರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಸಿ ಲೋ ಫ್ಲೇಮ್ ಮಾಡಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮೇಲ್ಗಡೆ ನಿಂಬೆಹಣ್ಣು ಹಿಂಡಿದ್ರೆ ಶಾವಿಗೆ ಉಪ್ಪಿಟ್ಟು ಉದುರಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿರಿ ನೀರಂಶ ಎಲ್ಲ ಹೋಗಿ ಗಟ್ಟಿಗಾಯ್ತು ಈಗ ಶಾವಿಗೆ. ಹಾಗೆ ಒಂದು ದೊಡ್ಡ ನಿಂಬೆಹಣ್ಣು ತಗೊಂಡು ಕೊಯ್ಕೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡಿರೆ
ಶಾವಿಗೆ ಉಪ್ಪಿಟ್ಟು ಟೇಸ್ಟಾಗಿರ್ತದೆ. ಆದಮೇಲೆ ಶಾವಿಗೆ ಉಪ್ಪಿಟ್ಟೆಲ್ಲ ಆದಮೇಲೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಈಗೆಲ್ಲ ಶಾವಿಗೆ ಉಪ್ಪಿಟ್ಟು ನೋಡಿರಿ, ನೀರಂಶ ಇದೆ ಸ್ವಲ್ಪ. ಅದು ಕುದ್ರೆ ಶಾವಿಗೆ ಉಪ್ಪಿಟ್ಟು ನಿಂಬೆಹಣ್ಣು ಹಾಕಿದ್ದಾದಮೇಲೆ ಚೆನ್ನಾಗಿರುತ್ತೆ. ಅಲ್ಲೇ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಶಾವಿಗೆ ಎಲ್ಲ ರೆಡಿ ಆಯಿತು ನೋಡಿರಿ. ಹಂಗೆ ಈಗ ಉಪ್ಪಿಟ್ಟು ಸಹ ರೆಡಿ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಶಾವಿಗೆ ಉಪ್ಪಿಟ್ಟು ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಒಂದ್ಸಲ ಒಂದು 5 ನಿಮಿಷ ಬಾಕ್ಸ್ ಮುಚ್ಚಳ ಮುಚ್ಚಿದರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಸೂಪರಾಗಿರುತ್ತೆ. ಬೆಳಗ್ಗೆ ಹೊತ್ತು ಬಿಸಿಗೆ ತಿನ್ನಬೇಕು. ಇದಕ್ಕೆ ಮಳೆ ಟೈಮ್ನಾಗೆ ಚೆನ್ನಾಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ, ಫಾಲೋ ಮಾಡಿರಿ ಪ್ಲೀಸ್. ಎಲ್ಲರಿಗೂ